ರಾಘವ್, ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಏನಾಯ್ತು ಅಂತ ಹೇಳ್ಬೇಕಾ? You love me a lot. I don't. ನನಗೆ ನಿನ್ನಂತ ಇನ್ನು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಹೊರಗೆ. ಐ ಲವ್ ಯು ಅಂತ ಹೇಳಿದ್ದು ನಾನು ಆ ಕ್ಷಣಕ್ಕೆ, ಆ ಮೂಮೆಂಟ್ಗೆ, ಲೈಫ್ ಟೈಮ್ ಗಲ್ಲ. ಸಿದ್, ಆ ಹುಡುಗಿ ಕಣ್ಣಲ್ಲಿ ಜಾಸ್ತಿನೇ ಹುಚ್ಚು ಕಾಣಿಸ್ತಾ ಇದೆ, ಸ್ವಲ್ಪ ಹುಷಾರು. ಹಾಗೆ ನೋಡ್ಬೇಡ. ನೋಡಲ್ಲ. ನಾನು ನೋಡಿಲ್ಲ ಅಂದ ತಕ್ಷಣ ನಡೆದಿದ್ದು ಸುಳ್ಳಾಗಲ್ಲ. ಮನಸ್ಸು ಕಣ, ಯಾವುದೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲ. ಮುರಿದೋದ ತಕ್ಷಣ ಇನ್ನೊಂದು ತರೋದಕ್ಕೆ. ನೀನೆಷ್ಟು ಸರಿ ಎಷ್ಟು ತಪ್ಪು ಅನ್ನೋದಕ್ಕಿಂತ ಅಲ್ಲೇ ನಡೀತು ಅನ್ನೋದು ಮುಖ್ಯ. ಅದನ್ನ ಈ ಸ್ಟಾರ್ ಸಿದ್ ರಿಪೇರಿ ಮಾಡೋದಕ್ಕಾಗಲ್ಲ. ನಿನ್ನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ತರ ಕಾಣಿಸ್ತಾರೆ, ಒಂದೇ ತರ ನೋಡ್ತೀಯ. ಆದ್ರೆ ಎಲ್ಲರೂ ಒಂದೇ ರೀತಿ ಇರಲ್ಲ ಸಿದ್. ನೀನು ಹುಡುಗಿಯರ ಜೊತೆ ಇರ್ತೀಯ, ಎಂಜಾಯ್ ಮಾಡ್ತೀಯ. ಆದ್ರೆ ಆ ಹುಡುಗಿಯರು ನಿನ್ನ ಜೊತೆ ಇರೋದು ಯಾಕೆ ಗೊತ್ತಾ? ನಿನ್ನ ಸ್ಟಾರ್ಡಮ್ಗೆ, ನಿನ್ನ ಇಮೇಜ್ಗೆ. ಹಾಗಂತ ಯಾವುದೋ ಹುಡುಗಿ ಬಂದು ನಿನಗೆ ಐ ಲವ್ ಯು ಅಂತ ಹೇಳಿದ್ರೆ ಅವಳನ್ನ ಪ್ರೀತಿಸು ಅಂತ ನಾನು ನಿನಗೆ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಐ ಲವ್ ಯು ಟು ಅಂತ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡು. ನಿನ್ನ ಇಮೇಜ್ ಏನು ಬಿದ್ದೋಗಲ್ಲ. ಕೊನೆ ಪಕ್ಷ ಯಾರೂ ಸಾಯಲ್ಲ, ಬದುಕ್ತಾರೆ. ಸತ್ತ ಮೇಲೆ ಏನು ಮಾಡೋಕ್ಕಾಗಲ್ಲ ಸಿದ್. ಮನುಷ್ಯ ಕನಸು ಕಾಣಬೇಕು ನಿಜ, ಸ್ಟಾರ್ ಆಗ್ಬೇಕು ಅಂತ ಆಸೆ ಪಡಬೇಕು. ಆದ್ರೆ ಕನಸು ಕಾಣ್ತಾ ಕಾಣ್ತಾ ವ್ಯಕ್ತಿತ್ವ ಕಳ್ಕೋಬಾರದು ಸಿದ್. ಈಗ ನಡೆದಿದೆಯಲ್ಲ, ಇದ್ರ ಭಾರ ಹೊತ್ಕೊಂಡು ಬದುಕಬೇಕಾದವನು ನೀನು. ಬದುಕಕ್ಕಾದ್ರೆ ಬದುಕು, ನಾವು ಜೊತೆಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಮನಸ್ಸಿಗಲ್ದ ಇದ್ರು ಜೀವಕ್ಕೆ ಬೆಲೆ ಕೊಡು. ಸಿದ್, ಕೂತ್ಕೊಳ್ಳಿ. ಬಹಳ ಬೇಗ ಹಚ್ಕೊಂಡ್ಬಿಡ್ತಾ ಇದ್ಲು, ನಂಬಿಡ್ತಾ ಇದ್ಲು. ನಿಮ್ಮನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು. ಯಾವಾಗ ನೋಡಿದ್ರು ನಿಮ್ ಬಗ್ಗೆನೇ ಮಾತಾಡೋಳು. ಸಿದ್ದು ಹಾಗೆ, ಸಿದ್ದು ಹೀಗೆ, ಸಿದ್ದು ಹಾಗೆ ಹಾಡ್ತಾರೆ, ಸಿದ್ದು ಹೀಗೆ ಮಾತಾಡ್ತಾರೆ, ಸಿದ್ದು ಸಿದ್ದು ಸಿದ್ದು
ಮಾತು ಕೇಳಿ ಕೇಳಿ ಈಗ ಇಡೀ ಮನೆನೇ ಬೇಕು ಅನಿಸ್ತಾ ಇದೆ. ಇದ್ರಲ್ಲಿ ನಿಮ್ದೇನ್ ತಪ್ಪಿಲ್ಲ ಬಿಡಿ. ಅವಳು ಹುಚ್ಚಿ. ಥ್ಯಾಂಕ್ಸ್. ಅವಳು ಒಂದು ಕಾಗದ ಬರೆದಿಟ್ಟು ಹೋಗಿದ್ದಾಳೆ. ನಾನು ಅದನ್ನು ಓದಿಲ್ಲ. ಆದರೆ ಅಕಸ್ಮಾತ್ ಅದು ಯಾರ್ಕೆಲ್ಲಾರು ಸಿಕ್ಬಿಟ್ರೆ ನನಗಾದ ನೋವು ನಿಮ್ಮ ತಂದೆ ತಾಯಿಗೆ ಆಗ್ಬಾರ್ದು ನೋಡಿ. ಅದಕ್ಕೆ ನಿಮ್ಮ ಕೈಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಬರುವಾಗ ನಮ್ಮೂರ ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡ್ಬಂದೆ. ಚೆನ್ನಾಗಿರಿ. ಆ ಲೆಟ್ರಲ್ಲಿ ಏನಿತ್ತು? ಇವತ್ತುವರೆಗೂ ಅದನ್ನ ಓಪನ್ ಮಾಡಿಬಿಟ್ಟು ಓದೋ ಧೈರ್ಯ ನನಗೆ ಬಂದಿಲ್ಲ. ದಿವ್ಯಾ ಬಂದ ಐ ಲವ್ ಯು ಅಂತ ಹೇಳಿ ನನ್ನ ಹತ್ರ ಮಾತಾಡೋದಾಗ ಏನು ಯೋಚನೆ ಮಾಡಿದೆ, ಎಷ್ಟಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ನಡೆದಿದ್ದ ಘಟನೆಗಳು ತನು ಬಂದು ಕೇಳ್ಕೊಂಡಾಗ ನೀವು ಅಂತ ಹೇಳೋಂಗ್ ಮಾಡ್ತಾ. ಎಸ್, ನೋ. ಎಷ್ಟು ಚಿಕ್ಕ ಪದಗಳು, ಸರಿಯಾಗಿ ಬಳಸದೇ ಇದ್ರೆ ಎಷ್ಟು ಡೇಂಜರಸ್. ಮುಂದೆ ಅದಾಗಿ ಎಷ್ಟೋ ತಿಂಗಳು ನಾನು ಮನೆಗೆ ಹೋಗ್ಲಿಲ್ಲ ವಾಪಸ್. ತನ್ನನ್ನು ಬಿಟ್ಟು ಬಸ್ ಸ್ಟ್ಯಾಂಡಿಂದ ಹೊರಟ ಮೇಲೆ. ಬಟ್ ವಾಪಸ್ ಬರಲೇಬೇಕಲ್ಲ, ಮನೆಗೆ ವಾಪಸ್ ಬಂದೆ. ನಾನೇನು ಕೇಳಲ್ಲ. ನಿನಗೇನಾದ್ರೂ ಹೇಳೋದಿದ್ಯಾ? ಕಾಲಿಗೇನಾಯ್ತು? ನಿನಗಾದ್ರೂ ಯೋಚನೆ ಬೇಡ. ನೀನು ಪದೇ ಪದೇ ಮಾಯ ಆಗಿ ನನಗೆ ಟೆನ್ಷನ್ ಕೊಡ್ಬೇಡ. ನೀನು ಹೀಗೆ ತಿಂಗಳಾನ್ಗಟ್ಲೆ ಮಾಯ ಆಗ್ಬಿಟ್ರೆ ನಿನ್ನ ನಂಬಿ ರೆಕಾರ್ಡಿಂಗ್ ಇಟ್ಕೊಂಡವರಿಗೆ ಉತ್ತರ ನಾನ್ ಕೊಡ್ಬೇಕು. ನಿನಗೋಸ್ಕರ ಯಾರು ಕಾಯಲ್ಲ ಸಿದ್ದು. ದಿನಕ್ಕೊಬ್ಬೊಬ್ರು ಹುಟ್ಕೋತಿರ್ಬೇಕಾದ್ರೆ ಯಾರು ಯಾರನ್ನು ಕಾಯಲ್ಲ. ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು. ಕೇಳಿಸ್ತು. ಕೇಳಿಸ್ಕೊಂಡು ಏನ್ ಮಾಡ್ತೀಯ? ರಾತ್ರಿ ಹಗಲಾಗೋದ್ರೊಳಗೆ ಮತ್ ಮಾಯ ಆಗ್ತೀಯ. ಅಟ್ಲೀಸ್ಟ್ ಹೋಗೋಕ್ಕಿಂತ ಮುಂಚೆ ಒಪ್ಕೊಂಡಿರೋ ರೆಕಾರ್ಡಿಂಗ್ ಮುಗಿಸ್ಕೊಟ್ಟು ಹೋಗು. ನನಗೆಲ್ಲರೂ ತಲೆ ಮೇಲೆ ಕೂತ್ ಕೇಳ್ತಾ ಇದ್ದಾರೆ. ನನಗೀಗ ಮೂಡಿಲ್ಲ. ಒಂದ್ ಕೆಲಸ ಮಾಡು, ಎಲ್ಲ ನೀನೇ ಮ್ಯಾನೇಜ್ ಮಾಡು. ನನಗೆ ತಲ್ಲವೇ ಬೇಡ. ಅವ್ರಿಗೆ ಮ್ಯಾನೇಜ್ ಮಾಡ್ಕೊತೀನಿ. ನಾಳೆ ಅವರಿಗೆ ರೆಕಾರ್ಡಿಂಗ್ ಟೈಮ್ ಕೊಡ್ತಾ ಇದ್ದೀನಿ, ಬಂದು ಮುಗಿಸು.
ಇದನ್ನ ನಾನು ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಮ್ಯಾನೇಜ್ ಮಾಡ್ತಾನೆ. ಮ್ಯಾನೇಜ್